ರಾಜಕಾರಣದ ತೀರ್ಮಾನವನ್ನ ಸಂದೇಶವನ್ನ ದಾವಣಗೆರೆ ಸವಾರಿ ಮಾಡುತ್ತೆ, ಅದ್ರ ಮೇಲೆ ನಿರ್ಧಾರವನ್ನ ತಗೊಳ್ತದೆ ಅಂತಕ್ಕಂಥ ತೀರ್ಮಾನ ಅಂತೂ ಸ್ವಚ್ಛವಾಗಿ ಕಾಣಿಸುತ್ತೆ. ಫ್ರೀ ಬೀಸ್ ಅಂದ್ರೆ ನಮ್ಮನ್ನೇ ಲೂಟಿ ಮಾಡಿ ನಮ್ಮನ್ನೇ ಕೊಡ್ತಕ್ಕಂಥ ಕೆಲಸ, ಅದನ್ನೇ ಇಟ್ಕೊಂಡು ಈ ಚುನಾವಣೆಗಳಲ್ಲಿ ಹೆಸರು ಹೇಳ್ಕೊಂಡು ಹೋಗೋದಕ್ಕೆ ಸಾಧ್ಯ. ಕುಟುಂಬದ ರಾಜಕಾರಣ ಸರಿನೂ ತಪ್ಪು ಅಂತಕ್ಕಂಥ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಮರದ ನೆರಳಲ್ಲಿ ಕೆಳಗಡೆ ಹುಲ್ಲು ಬೆಳೆಯೋದಿಲ್ಲ, ಆದ್ರೆ ಬಿಸಿಲಿಗೆ ಬೆಳೆದಾಗ ಅದು ಬಹಳ ಅತಿಯಾಗಿ ಬೆಳೀತದೆ. ಅಲ್ಪಸಂಖ್ಯಾತರು ನಿರ್ಧಾರ ಅದು ಈ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೇ ಸಂಚಲನವನ್ನ ಮೂಡಿಸ್ತಕ್ಕಂಥದ್ದು 100% ಸತ್ಯ. ನೀವೊಂದು 100 ಕೋಟಿ ರೂಪಾಯಿ ಒಂದು ಕ್ಷೇತ್ರ ಕೊಟ್ರಿ ಅಂದ ತಕ್ಷಣನೇ ಇಡೀ ಕರ್ನಾಟಕ ರಾಜ್ಯ ಉದ್ಧಾರ ಆಗುತ್ತೆ. ಹಾಗಾಗಿ ಇವತ್ತಿನ ರಾಜಕಾರಣದ ತೀರ್ಮಾನ ಯಾವುದೋ ಒಂದು ದಾವಣಗೆರೆ ನಡೀತಕ್ಕಂಥ ಬೈ ಎಲೆಕ್ಷನ್ 100 ಕೋಟಿ ರೂಪಾಯಿ ಕೊಟ್ವಿ ಅನ್ನೋದಕ್ಕಿಂತ ಶಾಸಕರ ಅನುದಾನ ನೀವು ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳ್ಬೇಕಲ್ವ. ಇಲ್ಲಿ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣಾ ಕಣ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದ್ ಕಡೆ ಈಗಾಗಲೇ ಒಂದ್ ಕಡೆ ನೇರ ಬಿಜೆಪಿ ಮತ್ತು ಇನ್ನೊಂದ್ ಕಡೆ ಕಾಂಗ್ರೆಸ್ ನೇರ ಹಣಾಹಣಿ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಕುಮಾರ್ ಬಂಗಾರಪ್ಪನವರು ಇದರ ಮಾತಾಡ್ತಾರೆ. ಸರ್, ಈ ಬಾರಿ ಚುನಾವಣಾ ಕಣ ಹಾವೇ ಹೇಗಿದೆ ಸರ್? ನಾವು ಕೂಡ ಇಲ್ಲಿ ಇದ್ದೀರಿ. ಬೈ ಎಲೆಕ್ಷನ್ಸು ಆರ್ ಆನ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಜನರಲ್ ಎಲೆಕ್ಷನ್ಸ್ ಅಲ್ಲಿ ಒಂದು ಅಲೆ ಬಂದ ಹಾಗೆ ಬೈ ಎಲೆಕ್ಷನ್ಸ್ ಅಲೆ ಬರೋದಿಲ್ಲ. ಇದರಲ್ಲಿ ಬಹಳಷ್ಟು ಆಂತರಿಕವಾಗಿರ್ತಕ್ಕಂಥ ಹೋರಾಟಗಳಿರ್ತವೆ, ಆಂತರಿಕವಾಗಿರ್ತಕ್ಕಂಥ ತೊಳಲಾಟನೂ ಇರ್ತದೆ, ಮತ್ತೆ ತೀರ್ಮಾನನೂ ಕೂಡ ಬಹಳ ಮುಗುಮ್ಮಾಗಿ ಜನ ತಮ್ಮ ಇದನ್ನ ಇಟ್ಕೊಂಡಿರ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಈ ಬೈ ಎಲೆಕ್ಷನ್ಸ್ಗಳು ಕೊಡ್ತಕ್ಕಂಥ ಸಂದೇಶ ಏನಿದೆ, ಇದು ಪೊಲಿಟಿಕಲ್ ಆಗಿ ದೊಡ್ಡ ಮಟ್ಟದಲ್ಲಿ ಇದು ಹರಡುತ್ತೆ. ದಾವಣಗೆರೆ ಬೈ ಎಲೆಕ್ಷನ್ಸು ಮತ್ತೆ ಬಾಗಲಕೋಟೆ ಬೈ ಎಲೆಕ್ಷನ್ಸ್ ಏನಿದೆ, ಇದು ಕರ್ನಾಟಕದ ರಾಜ್ಯದ ರಾಜಕಾರಣದ ದಿಕ್ಸೂಚಿ ಅಂತೇಳಿ ನಾನು ಒಂದೇ ಸರಿ ಹೇಳೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವೆರಡೂ ಚುನಾವಣೆಗಳು ಕೂಡ ರಾಜಕಾರಣದ ತೀರ್ಮಾನಗಳನ್ನ ತಗೊಳ್ತಕ್ಕಂಥ ಸಂದರ್ಭ ಬರಬಹುದು ಅಂತೇಳಿ ನಾನು ಅನ್ಕೊಂತೀನಿ. ಯಾಕಂದ್ರೆ ಒಂದು ರಾಜ್ಯ ಸರ್ಕಾರದ ಮೇಲೆ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಉತ್ತರ ಕೊಡ್ತಕ್ಕಂಥ ಜನ ಆಗ್ತಾರೆ, ಸಮುದಾಯಗಳ ಹೋರಾಟ ಇದೆ, ವರ್ಗಗಳ ಹೋರಾಟ ಇದೆ. ಹಾಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಗಳು ಜನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮತ್ತು ದಾವಣಗೆರೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ನೇರ ಹಣಾಹಣಿ ಇದ್ದಾಗ ಈ ತರದ ತೀರ್ಮಾನಗಳಲ್ಲಿ ಜನ ತಮ್ಮದೇ ಆಗಿರ್ತಕ್ಕಂಥ ನಿರ್ಧಾರಗಳನ್ನ ಪಕ್ಷದ ದೃಷ್ಟಿಯಿಂದ ತಗೊಳ್ತಕ್ಕಂಥದ್ದು ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ಅದರಲ್ಲೂ ಕೇಂದ್ರ ಸರ್ಕಾರ ಬಿಜೆಪಿ ಇದ್ದಾಗ ಮತ್ತು ರಾಜ್ಯದಲ್ಲಿ ಬಿಜೆಪಿ ಬರಬಹುದು ಅಥವಾ ಬರುತ್ತೆ ಅಂತಕ್ಕಂಥ ಒಂದು ಆಸೆಯನ್ನ ಜನ ಇಟ್ಕೊಂಡಾಗ ಅದ್ರ ಪೂರಕವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭ ಇದೆ ಅಂತೇಳಿ ಭಾವಿಸ್ತೀನಿ. ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಅವರು ಮಂತ್ರಿಗಳಾಗಿದ್ದಾರೆ, ಅವ್ರ ಮನೆಯವರು MP ಆಗಿದ್ದಾರೆ, ಮತ್ತು ಅವ್ರ ಮನೆಯ ಮಗನೂ ಕೂಡ ಇವತ್ತು MLA ಶಾಸಕರಾಗಬೇಕು ಅನ್ನೋದು ಅವರ ಮನೆತನದ ಬಿಟ್ಟಿರ್ತಕ್ಕಂಥ ಮತ್ತು ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ನಿರ್ಧಾರಗಳು. ಆದರೆ ಸಮುದಾಯಗಳು ಏನಿಲ್ಲಿ ಕೇಳ್ತಾ ಇದ್ದಾವೆ, ಇದು ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಜಕಾರಣ ಆಗಬಾರದು, ಇದು ಸಾರ್ವತ್ರಿಕವಾಗಿ ಆಗಬೇಕು ಅನ್ನೋದು ಅವ್ರ ದೃಷ್ಟಿಕೋನ ಏನಿದೆ. ಅದಕ್ಕೆ ಇದು ಒಂದು ಒಳ್ಳೆ ನಾಂದಿಯನ್ನು ಹಾಡುತ್ತೆ ಅಂತೇಳಿ ಭಾವಿಸ್ತೀನಿ. ಹಾಗಾಗಿ ಕುಟುಂಬದ ರಾಜಕಾರಣ ಸರಿನೂ ತಪ್ಪು ಅಂತಕ್ಕಂಥ ವಿಶ್ಲೇಷಣೆಯನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದವರು, ಮಂತ್ರಿಗಳಾದವರು, ನಮ್ಮನ್ನು ಕೂಡ ರಾಜಕೀಯವಾಗಿ ತಂದಂಥವ್ರು. ಹಾಗಾಗಿ ಅದಕ್ಕೆ ಸಾಧಕ ಬಾಧಕ ಎರಡೂ ಇರ್ತವೆ. ನೆರಳಲ್ಲಿ ಒಂದು ಮರದ ನೆರಳಲ್ಲಿ ಕೆಳಗಡೆ ಹುಲ್ಲು ಬೆಳೆಯೋದಿಲ್ಲ, ಆದ್ರೆ ಬಿಸಿಲಿಗೆ ಬೆಳೆದಾಗ ಅದು ಬಹಳ ವೃದ್ಧಿಯಾಗಿ ಬೆಳೀತದೆ. ಆ ರೀತಿಯಾಗಿ ಬರ್ತಕ್ಕಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ರಾಜಕಾರಣದ ತೀರ್ಮಾನ ಇವತ್ತು ದಾವಣಗೆರೆಯಲ್ಲಿ ನಡೀತಕ್ಕಂಥ ಇದು ಒಂದು ಜಾತಿ ಸಮೀಕ್ಷೆ ಮೇಲೆ ಅಥವಾ ಯಾವುದೋ ಒಂದು ಹಣದ ವ್ಯವಸ್ಥೆ ಮೇಲೆ ನಡೆಯುವುದಿಲ್ಲ. ಇದು ಒಂದು ರಾಜಕಾರಣದ ತೀರ್ಮಾನ, ಒಂದು ದೇಶಕ್ಕೆ ಕೊಡ್ತಕ್ಕಂಥ ಸಂದೇಶ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ್ ಬಾಂಧವರಿಗೆ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಬಹಳ ಅತಿ ಹೆಚ್ಚಿನದಿದೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಭಾವನೆ ಏನಿದೆ, ಇದು ಒಂದು ದೊಡ್ಡ ಸಂದೇಶವನ್ನು ರಾಜಕೀಯ ಪಕ್ಷಗಳಿಗೂ, ನ್ಯಾಷನಲ್ ಪಾರ್ಟೀಸ್ಗಳಿಗೂ ಮತ್ತು ತಮ್ಮದೇ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಲಕ್ಷಣ ಇದೆ. ಖಂಡಿತವಾಗ್ಲೂ ತಾವು ಕೂಡ ಈಗಾಗಲೇ ಹೇಳಿದಾಗೆ ಅಲ್ಪಸಂಖ್ಯಾತರ ಆಕ್ರೋಶದ ಕಟ್ಟೆ ಈಗಾಗಲೇ ಹೊಡೆದಿರ್ತಕ್ಕಂಥದ್ದು.
ಈಗಾಗಲೇ ಎಷ್ಟೋ ಜನ ನಾನು ಕಾಂಗ್ರೆಸ್ ಸೋಲಿಸಲೇಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥದ್ದು ಯುವಕರು, ಎಕ್ಸ್ಪೆಷಲಿ ಅಲ್ಪಸಂಖ್ಯಾತ ಯುವಕರು. ಬೇರೆ ಪಕ್ಷಕ್ಕೆ ನಾವು ಮತ ಹಾಕ್ತೇವೆ, ಆದ್ರೆ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅನ್ನೋದು ಹೇಳುವಂಥದ್ದು. ಎಲ್ಲೊಂದ್ ಕಡೆ ಬಿಜೆಪಿಗೆ ಎಷ್ಟು ವರದಾನ ಆಗುತ್ತೆ ಸರ್ ಇದು? ಇದು 100ಕ್ಕೆ 100 ಬಿಜೆಪಿಗೆ ಒಂದು ರೀತಿಯಲ್ಲಿ ಪ್ಲಸ್ಸೇ ಆಗುತ್ತೆ. ನಾನು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಸಾರಿ ಏನಾದರೂ ಇಲ್ಲಿ ಅಲ್ಪಸಂಖ್ಯಾತರು ಅದನ್ನ ವಿಭಿನ್ನ ಮಾಡಿ, ಅವ್ರೇನು ಇಲ್ಲ ನಾವು ಕಾಂಗ್ರೆಸ್ಸನ್ನ ಬಿಟ್ಬಿಟ್ರೆ ಬೇರೆ ಪಕ್ಷನೇ ಇಲ್ಲ ಅನ್ನೋದಕ್ಕಿಂತ ದೇಶ ನೋಡಬೇಕು, ನಮ್ಮ ರಾಜ್ಯವನ್ನು ನೋಡಬೇಕು, ರಾಜ್ಯದ ರಾಜಕಾರಣಕ್ಕೆ ನಾವು ನಾಂದಿಯನ್ನು ಹೊಸ ನಾಂದಿಯನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಅಲ್ಪಸಂಖ್ಯಾತರು ಇಲ್ಲಿ ಒಂದು ನಿರ್ಧಾರವನ್ನು ತಗೊಂಡ್ರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೇ ಸಂಚಲನವನ್ನ ಮೂಡಿಸ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಹಾಗಾಗಿ ಅಲ್ಪಸಂಖ್ಯಾತರ ಮೇಲೆ ಬಹಳಷ್ಟು ರಾಜಕೀಯ ತೀರ್ಮಾನಗಳು ಅವಲಂಬಿತವಾಗಿದ್ದಾವೆ. ಆ ನಿರ್ಧಾರವನ್ನು ಅಲ್ಪಸಂಖ್ಯಾತರು ತಗೋಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಇನ್ನೊಂದು ಒಂದ್ ಕಡೆ ಸರ್, ಈಗಾಗಲೇ ರಾಜ್ಯ ಸರ್ಕಾರದ ಬಹುತೇಕ ಸಚಿವರು ಈಗಾಗಲೇ ಮುಖ್ಯಮಂತ್ರಿಗಳಾದಾಗ ಪ್ರತಿಯೊಬ್ಬರು ಕೂಡ ದಾವಣಗೆರೆ ಬೇಡಿ ಬಿಟ್ಟಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಈಗ ಒಂದು ಭಯ ಸೃಷ್ಟಿ ಆಗ್ತದೆ ಏನ ಸರ್, ಈ ಬಾರಿಗೆ ಏನೋ ಸೋಲ್ತೇವೆ ಅನ್ನೋದು ಭಯ? ಅದಕ್ಕೆ ನಾನು ಹೇಳಿದೆ, ಯಾಕಂದ್ರೆ ಈ ಬೈ ಎಲೆಕ್ಷನ್ಸ್ ಏನಿದೆ, ದಿಸ್ ಈಸ್ ಎ ವೆರಿ ಡಿಫಿಕಲ್ಟ್. ಇವಾಗ ನಮ್ಮಪ್ಪ ಅವರು CM ಇದ್ದಾಗ ಕುಣಿಗಲ್ ಬೈ ಎಲೆಕ್ಷನ್ಸ್ ಬಂತು. ಬಹಳ ಸರ್ಕಾರ ಇತ್ತು, ಒಳ್ಳೆ ವಾತಾವರಣ ಇತ್ತು, ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು. ಅವಾಗಿನ ಸಂದರ್ಭದಲ್ಲಿ ಅಕ್ಷಯ ಆರಾಧನಾ ವಿಶ್ವ ಅತ್ಯತ್ವ ವಿದ್ಯುತ್ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಕುಣಿಗಲ್ ಬೈ ಎಲೆಕ್ಷನ್ ಮುದ್ದನ್ಮೇಗೌಡರು ಕ್ಯಾಂಡಿಡೇಟ್ ಆಗಿದ್ರು. ಅವ್ರನ್ನ ಅವತ್ತು ನಾವು ಕಳ್ಕೊಂಡ್ವಿ. ಸ್ಮಾಲ್ ಇನ್ಸಿಡೆಂಟ್, ಯಾವುದೋ ಒಂದು IB ನಲ್ಲಿ ಒಂದು ಗಲಾಟೆ ಆಯಿತು ಅಂತ ಹೇಳ್ಬಿಟ್ಟು. ಇಲ್ಲಿ ದೊಡ್ಡ ಗಲಾಟೆನೇ ಸ್ವತಗೊಂಡಿದೆ, ಅಲ್ಪಸಂಖ್ಯಾತರ ಒಂದು ದೊಡ್ಡ ಹೋರಾಟನೇ ಹತ್ಕೊಂಡಿದೆ. ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಪರವಾಗೋ ಅಥವಾ ವಿರುದ್ಧವಾಗೋ ಅನ್ನೋದಕ್ಕಿಂತ ರಾಜಕಾರಣದ ತೀರ್ಮಾನವನ್ನ, ಸಂದೇಶನವನ್ನ ದಾವಣಗೆರೆ ಸವಾರಿ ಮಾಡುತ್ತೆ, ಅದ್ರ ಮೇಲೆ ನಿರ್ಧಾರವನ್ನ ತಗೊಳ್ತದೆ ಅಂತಕ್ಕಂಥ ತೀರ್ಮಾನ ಅಂತೂ ಸ್ವಚ್ಛವಾಗಿ ಕಾಣಿಸುತ್ತೆ. ಹಾಗಾಗಿ ನನ್ನ ಪ್ರಕಾರವಾಗಿ ಅಲ್ಪಸಂಖ್ಯಾತರು ಅಂದೇ, ಯಾಕಂದ್ರೆ ಇಲ್ಲಿ ವೀರಶೈವ ಸಮಾಜದಿಂದ ಸಿಂಗಲ್ ಕ್ಯಾಂಡಿಡೇಟ್ ಇದೆ. ಹಾಗಾಗಿ ವೀರಶೈವ ಸಮಾಜದ ಎಲ್ಲ ಓಟುಗಳು ಕೂಡ ಅಲ್ಲಿ ಹೋಗ್ತದೆ ಅಂತೇಳಿ ನಾನು ಭಾವಿಸೋದಿಲ್ಲ. ವೀರಶೈವ ಸಮಾಜದ ಅಲ್ಲೇ ಇದನ್ನ ದೇಶ ಕಟ್ತಕ್ಕಂಥ ವಿಚಾರ ಮತ್ತು ರಾಜ್ಯದ ರಾಜಕಾರಣದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಳನ್ನ ನೋಡಿಕೊಂಡು ಸಾಮೂಹಿಕವಾಗಿ ನಾವು ಒಂದು ಒಳ್ಳೆ ಸಂದೇಶವನ್ನು ದಾವಣಗೆರೆಯಿಂದ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಈ ರಾಜಕೀಯದ ಈ ಬೈ ಎಲೆಕ್ಷನ್ಸ್ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ಬಂದೆ. ಇನ್ನೊಂದು, ಈಗಾಗಲೇ 100 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮೊನ್ನೆ ಬಜೆಟ್ ಅಲ್ಲಿ ಕೆಲವೊಂದ್ ಕಡೆ ರಾಜಕೀಯ ಮಾಡ್ತಾ ಇದನ್ನು ವಿಚಾರಕ್ಕಾಗಿ ಈ ಅಭಿವೃದ್ಧಿಯ ಹೆಸರಲ್ಲಿ ನಮ್ಮ ಕೆಲವು ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಜನ ಇನ್ನೂ ಕಡಿಮೆ ಇದೆ. ಅದಕ್ಕೆ ಬರ್ಬೇಕು, ಅಭಿವೃದ್ಧಿಯ ಹೆಸರಲ್ಲಿ ಬರ್ಬೇಕು. ಆದ್ರೆ ಹಣದ ಕೊಟ್ಟ ತಕ್ಷಣನೇ ಅಭಿವೃದ್ಧಿ ಆಗುತ್ತೆ ಅಂತ ವಿಶ್ವಾಸ ಜನಕ್ಕಿಲ್ಲ. ಉದಾಹರಣೆಗೆ ಇವರೆಲ್ಲರೂ ಕೂಡ ಫ್ರೀ ಬೀಸ್ನ ಏನ್ ಮಾಡಿದ್ರು, ಇವತ್ತು ಜನ ಅದಕ್ಕೆ ಬೇಸತ್ತಿದ್ದಾರೆ. ಯಾಕಂದ್ರೆ ಒಬ್ಬೊಬ್ರು ತಲೆ ಮೇಲೆ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನ ರಾಜ್ಯ ಸರ್ಕಾರದ ಮೇಲೆ ಹೊರಿಸಿದ್ದೀರಿ ಅಂದ್ರೆ ಅದು ಸಾರ್ವತ್ರಿಕ ಮೇಲೇನೆ ಹೊರಿಸ್ದಂಗೆ ಹೊರೆನ. ಆ ಹೊರೆ ಹೊತ್ಕೊಂಡು ಯಾಕೆ ಈ ತರದ ಚುನಾವಣೆಗಳನ್ನ ನೀವೊಂದು 100 ಕೋಟಿ ರೂಪಾಯಿ ಒಂದು ಕ್ಷೇತ್ರ ಕೊಟ್ರಿ ಅಂದ ತಕ್ಷಣನೇ ಇಡೀ ಕರ್ನಾಟಕ ರಾಜ್ಯ ಉದ್ಧಾರ ಆಗೋದಿಲ್ಲ. ಅದೇ 65,000 ಕೋಟಿ ರೂಪಾಯಿನೇ, 70,000 ಕೋಟಿ ರೂಪಾಯಿನೇ ಇಡೀ 224 ಕ್ಷೇತ್ರಕ್ಕೆ ಕೊಟ್ರೆ ಅದು ರಾಜ್ಯ ಉದ್ಧಾರ ಆಗುತ್ತೆ. ಹಾಗಾಗಿ ಇವತ್ತಿನ ರಾಜಕಾರಣದ ತೀರ್ಮಾನ ಯಾವುದೋ ಒಂದು ದಾವಣಗೆರೆ ನಡೀತಕ್ಕಂಥ ಬೈ ಎಲೆಕ್ಷನ್ 100 ಕೋಟಿ ರೂಪಾಯಿ ಕೊಟ್ವಿ ಅನ್ನೋದಕ್ಕಿಂತ ಶಾಸಕರ ಅನುದಾನ ನೀವು ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳ್ಬೇಕಲ್ಲ. ಇಲ್ಲಿ ಇಡೀ 224 ಕ್ಷೇತ್ರಕ್ಕೆ ಶಾಸಕರ ಅನುದಾನ ಇವತ್ತಿನವರೆಗೂ 5 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಹಂಚೋದಕ್ಕೂ ಕೂಡ ಆಗಿಲ್ಲ, ಗುಂಡಿ ಮುಂಚೋದಕ್ಕಾಗಿಲ್ಲ, ಒಂದು ಬ್ಯಾರೇಜ್ ಕಟ್ಟಕ್ಕಾಗಿಲ್ಲ, ಒಂದು ಆಶ್ರಯ ಮನೆಗಳನ್ನ ಕೊಟ್ಟಿಲ್ಲ. ಹಾಗಾಗಿ ನಿರ್ಧಾರಗಳನ್ನ ಕಾಯ್ತಕ್ಕಂಥ ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನೊಂದು, ಗ್ಯಾರಂಟಿ ಯೋಜನೆಗಳ ನಮಗೆ ವರದಾನ ಆಗತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್. ವರದಾನ ಆಗಿದ್ದು ಸತ್ಯನೇ. 136 ಬಂದಿದ್ದು ಆನ್ ಎ ಫಾಲ್ಸ್, ತಪ್ಪು ಗ್ರಹಿಕೆ ಮೇಲೆ ಈ 5 ಫ್ರೀ ಬೀಸ್ ಏನಿದೆ ಇದರಿಂದ ನಾವು ಉದ್ಧಾರ ಆಗ್ಬಿಡ್ತೀವಿ ಅಂತ ಹೇಳಿ ಜನಗಳ ಭಾವನೆ ಇತ್ತು. ಯಾಕಂದ್ರೆ 10 kg ಅಕ್ಕಿ, ವಿದ್ಯುತ್ತು, ಆಮೇಲೆ ಸ್ಟೈಫೆಂಡ್ರಿ ಕೊಡ್ತಕ್ಕಂಥ ಕಾರ್ಯಕ್ರಮ, ಈ ತರದ ಅನೇಕ ಕಾರ್ಯಕ್ರಮ. ಜನ ಏನ್ ತಿಳ್ಕೊಂಡ್ರು ಅಂದ್ರೆ ನಮ್ಮ ಮನೆ ಮಕ್ಕಳಿಗೆಲ್ಲ ಸಿಗುತ್ತೆ, ನಾವೆಲ್ಲರೂ ಕೂಡ ಖುಷಿ. ಇದು ಮನೆ ಮಕ್ಕಳಿಗೂ ಸಿಗ್ಲಿಲ್ಲ, ಯಾರಿಗೂ ಸಿಗ್ಲಿಲ್ಲ ಅನ್ನೋ ಪರಿಸ್ಥಿತಿಲಿದೆ. ಜನ ಎಲ್ಲರೂ ಕೂಡ ಇವತ್ತು ಒಂದ್ ರೀತಿನಲ್ಲಿ ಇದನ್ನ ಕಸ್ಕೊಂಡು
ಬೇರೆ ರೀತಿಯ ರೂಪದಲ್ಲಿ ಸಣ್ಣ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಟ್ಯಾಕ್ಸ್ ಅಷ್ಟು ಬೆಲೆ ಮಟ್ಟದಲ್ಲೇ ಏರಿದೆ. ನೀವು ಸ್ಟ್ಯಾಂಪ್ ಇರ್ಬೋದು ಅಥವಾ ನಿಮಗೆ ಯಾವ್ದಾವ್ದು ನಿಮಗೆ ಒಂದ್ ಬೆಗ್ಗೆ ಬಣ್ಣ ತಗೊಂಡ್ರು ಒಂದ್ ಚಪ್ಪಲಿ ತಗೊಂಡ್ರು ಕೂಡ ಇವತ್ತು ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿಗಳು ನಮ್ಮ ಮೇಲಿದೆ. ಹಾಗಾಗಿ ಇವತ್ತು ಬರೀ ಫ್ರೀ ಬೀಸ್ ಅಂದ್ರೆ ಅದು ಸರ್ಕಾರ ತನ್ನ ಜೇಬಿಂದ ಕೊಡೋದಲ್ಲ, ನಮ್ಮ ತಲೆ ಮೇಲೆ ಹೊರಿಸಿ ನಮ್ಮನ್ನೇ ಲೂಟಿ ಮಾಡಿ ನಮ್ಮನ್ನೇ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದ್ರಿಂದ ಇದ್ರ ಮೇಲೆ ಜನ ವಿಶ್ವಾಸನ ಕಳ್ಕೊಂಡಿದ್ದಾರೆ. 5 ಬೀಸ್ ಅನ್ನೋದನ್ನ ಇಟ್ಕೊಂಡು ಈ ಚುನಾವಣೆಗಳಲ್ಲಿ ಹೆಸರು ಹೇಳ್ಕೊಂಡು ಹೋಗೋದಕ್ಕೆ ಸಾಧ್ಯ. ಕೊನೆಯದಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಕ್ಷೇತ್ರವನ್ನು ತಾವು ಬಿಜೆಪಿ ವಶಪಡಿಸಿಕೊಳ್ಳಲಾಗುತ್ತೆ ಏನು? ಸಿದ್ದು ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ವಾತಾವರಣ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನು 4-5 ದಿನ ನಮಗಿದೆ. 4-5 ದಿನದಲ್ಲಿ ಹಣದ ಹೊಳೆಗೆ ಇವರೆಲ್ಲರೂ ಕೂಡ ವ್ಯಾಮೋಹಕ್ಕೆ ಜನ ಬೀಳ್ತಾರೆ ಅಂತಕ್ಕಂಥ ಹುಂಬುತನದಲ್ಲಿ ಕಾಂಗ್ರೆಸ್ ಇದೆ. ಅದನ್ನ ತಪ್ಪಿಸ್ಬೇಕಾದಂತ ಪ್ರಸಂಗಗಳಿದ್ದಾವೆ ಅಂತ ಆಗಲ್ಲ ಅಂತೀರಾ ನೀವು? ವರ್ಕ್ ಆಗೋದಿಲ್ಲ. ನನ್ನ ಪ್ರಕಾರ ಬೈ ಎಲೆಕ್ಷನ್ಸ್ ಚುನಾವಣೆ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಬಿಜೆಪಿಯ ಪರವಾಗಿರ್ತಕ್ಕಂಥ ಅಲೆಯನ್ನ ಮಾಡ್ತದೆ. ಮೋದಿಯವರ ಅಭಿವೃದ್ಧಿಯ ಮತ್ತು ವಿಶೇಷವಾಗಿ ಪ್ರಾಂತ್ಯದಲ್ಲಿ ಇವತ್ತೇನು ಯುದ್ಧ ನಡೀತಾ ಇದೆ ಅಷ್ಟೆಲ್ಲ ಆಗಿ ಕೂಡ ರಾಷ್ಟ್ರಗಳೆಲ್ಲವೂ ನಲುಗಿದ್ರು ಕೂಡ ಇಂಡಿಯಾ ಇವತ್ತು ಎಷ್ಟೋ ಸಂದರ್ಭದಲ್ಲಿ ನಾವು ನಲುಗಿದ್ರು ಕೂಡ ಸುಧಾರಿಸಿದೀವಿ ಅಂತಕ್ಕಂಥ ಭಾವನೆ ಇವತ್ತು ಮೋದಿಯೇ ಮತ್ತು ಬಿಜೆಪಿ ಸರ್ಕಾರದ ಮೇಲಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇದಿಷ್ಟು ಕುಮಾರ್ ಬಂಗಾರಪ್ಪನ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.